ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನಪ್ಪ ಅಂತಂದರೆ ಪಟ್ನಾಯಕನಹಳ್ಳಿ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ವಿ. ಜಾತ್ರೆಗೆ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರಲ್ವ, ಆಲ್ರೆಡಿ ಆನ್ ದ ವೇ ಹೋಗ್ತಾ ಇದ್ದೀವಿ. ಮತ್ತು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಪಟ್ಟೆ ಗಾಡಿ ಕೂಡ ಹೋಗ್ತಾ ಇತ್ತು. ಅದು ಬೀಳೋ ರೀತಿ ಇತ್ತು. ಹಂಗಾಗಿ ಡ್ರೈವರ್ಗೆ ಹೇಳೋಣ ಅಂತ ಹೇಳಿ ಹೋದ್ವಿ ನಾವು. ಡ್ರೈವರ್ ಪಾಪ ಏನಕ್ಕೋ ವಿಡಿಯೋ ಮಾಡ್ತಿದ್ದಾರೆ ಅಂತ ಪಾಪ ಅವರು ಕನ್ಫ್ಯೂಸಲ್ಲಿದ್ದರು. ಬಟ್ ನಾವು ಹೋಗಿದ್ದು ಅಡಿಕೆಪಟ್ಟೆ ಬಿದ್ದುಬಿಟ್ರೆ ಅವರೊಬ್ಬರೇ ಇದ್ದಾರಲ್ವ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬಿದ್ದುಬಿಟ್ರೆ ಪಾಪ ಅವರೇ ಎಲ್ಲ ಸಂಜೆವರೆಗೂ ಆಗುತ್ತೆ ಜೋಡ್ಸೋಕ್ಕೆ, ಮತ್ತು ಒಡೆದು ಕೂಡ ಹೋಗ್ತಾ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ಬಿಟ್ಟು ಹೊರಟ್ವಿ. ಮತ್ತು ನೋಡಿ, ಇದು ಶಿರಾದಿಂದ ಹೊರಡ್ತಾ ಅಮರಾಪುರ ರೋಡಲ್ಲಿರೋ ಪಟ್ನಾಯಕನಹಳ್ಳಿ ಕ್ರಾಸ್ ಅಂತ. ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಆರ್ಚಿಂದ ಲೆಫ್ಟಿಗೆ ಟರ್ನ್ ಆದರೆ ಅದೇ ಪಟ್ನಾಯಕನಹಳ್ಳಿ, ಸ್ಟ್ರೈಟ್ ಹೋದರೆ ಅಮರಾಪುರ ರೋಡು, ಲೆಫ್ಟಿಗೆ ತಿರುಗಿಕೊಂಡಿದ್ದೀವಿ ನಾವು. ಈಗ ಮತ್ತೆ ಬಂದ್ವಿ, ನಾವು ಬರ್ತಾ ಇದ್ದೀವಿ. ನೋಡ್ತಿದ್ದೀರ ಅಲ್ವಾ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಜಾತ್ರೆ 3 ಡೇಸ್ 4 ಡೇಸೇ ಆಗಿದೆ. ನಾವು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, ಹಂಗಾಗಿ 4th ಡೇ ಬರ್ತಾ ಇದ್ದೀವಿ ನಾವು. ಮತ್ತೆ ಜಾತ್ರೆ ಕೂಡ ಬಂದ್ವಿ. ನೋಡ್ತಿದ್ದೀರಲ್ವ, ಇದೇ ಪಟ್ನಾಯಕನಹಳ್ಳಿ. ಮತ್ತು ಆರ್ಚ್ ಕೂಡ ನೋಡಿ ಇದೇ ರೀತಿ ಇರೋದು ಆರ್ಚು. ಮತ್ತು ನಮ್ಮ ಮನೆಯವರು ನನ್ನ ಮಕ್ಕಳು ನೋಡ್ತಿದ್ದೀರಲ್ವ ಈ ರೀತಿ ನಿಂತ್ಕೊಂಡಿದ್ರು. ಯಾಕೆಂದರೆ ನಾನು ವೀಡಿಯೋ ಮಾಡ್ಕೊತಾ ಇದ್ನಲ್ವ ಸ್ವಲ್ಪ, ಹಾಗಾಗಿ ನಿಂತ್ಕೊಂಡು ನೋಡ್ತಾಯಿದ್ರು. ಮತ್ತು ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ನಮ್ಮ ಜಾತ್ರೆ ತೋರಿಸ್ತೀನಿ ಅಂತ ಹೇಳ್ತಾ ನಾವು ಬಂದಿದ್ದೀವಿ. ನೋಡಿ, ಈ ರೀತಿ ಫಸ್ಟ್ಗೆ ಹೋಗ್ತಾ ಈ ರೀತಿ ಜಾತ್ರೆ ಎಂಟ್ರೆನ್ಸ್ ಇದು. ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಎಕ್ಸಿಬಿಷನ್ ಇಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟರು. ಇದು ಕೃಷಿ ಇಲಾಖೆ. ಮೊದಲಿಗೆ ನಾವು ಕೃಷಿ ಇಲಾಖೆ ಒಳಗಡೆ ಹೋಗ್ತಾ ಇದ್ವಿ. ಹಾಗೆ ಹಾಯ್ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ನಾವು ಕೂಡ ಹಾಯ್ ಮಾಡಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ನನ್ನ ಜೊತೆ ತೋರಿಸ್ತೀನಿ. ಮತ್ತೇನು ಗೊತ್ತಾ, ಮೊದಲಿಗೆ ಇಲ್ಲಿ ಕೃಷಿ ಬೆಳೆಗಳನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ, ಕೆಲವೊಬ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎಲ್ರಿಗೂ ಮಾಡೋಕ್ಕಾಗುತ್ತೆ ಆಲ್ಮೋಸ್ಟು. ಯಾರಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅವ್ರಿಗೊಂದು ಗುಡ್ ಐಡಿಯಾ ಇದು ಅಂತಲೇ ಹೇಳ್ಬೋದು. ಬೋರ್ಡ್ಗಳ್ನ ನೇತಾಕಿದ್ದಾರೆ ಯಾವ್ಯಾವ ಬೆಳೆ ಇದು ಅಂತ ಹೇಳಿ. ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ವಲ್ಲ, ಅಂಥವ್ರು ಚಿಕ್ಕ ಮಕ್ಳು ಓದಿ ತಿಳ್ಕೊಬೋದು. ಒಂದು 5-6 ಇಯರ್ಸ್ ಅಂದರೆ ಅವ್ರಿಗೆಲ್ಲ ಓದೋಕ್ಕೆ ಬರುತ್ತಲ್ಲ, ಹಾಗಾಗಿ ಇದೊಂದು ಎಲ್ಪ್ ಅಂತಲೇ ಹೇಳ್ತೀನಿ. ಇದು ಬಂದು ಮುಸ್ಕಿನ ಜೋಳ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಏಕದಳ ಬೆಳೆಗಳು ಅಂತ ಹೇಳಿ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 3 ತಿಂಗಳಿಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಎಲ್ಲ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ತಿದ್ದೀರಲ್ವಾ. ಮತ್ತು ಬಂದು ಇದು ರಾಗಿ ಬೆಳೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಅಲ್ಲ ಇರುತ್ತಲ್ವ, ಹಂಗಾಗಿ ಇದು ಕೂಡ ಅಷ್ಟೇ. ರಾಗಿ ತುಂಬಾ ಸಖತ್ತಾಗಿ ಬಂದಿದೆ ಮಾತ್ರ. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆಲ್ರೆಡಿ. ಈಗ 3 ತಿಂಗಳಿಂದಲೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಂತೆ. ನಾವು ಅವ್ರನ್ನ ವಿಚಾರಿಸಿದಾಗ ಹೇಳಿದ್ದು. ಮತ್ತು ಇದು ಭತ್ತ ಸ್ವಲ್ಪ ಪುಟ್ಟಾಗಿದೆ, ಸ್ವಲ್ಪ ಇದು ಲೇಟ್ ಆಯಿತು ಅನಿಸುತ್ತೆ, ಹಂಗಾಗಿ. ಮತ್ತು ಬಂದು ಇದು ಸೆಣಬು. ಅಷ್ಟೊತ್ತಿಗೆ ಎಲ್ಲ ಬರೋರಿಗೆಲ್ಲ ಚೆನ್ನಾಗಿ ಕಾಣಬೇಕು ಅಂತ ಎಷ್ಟು ಬೇಗ ಪ್ರಿಪ್ರೇಷನ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಇದು ಬಂದು ಬಿಳಿ ಜೋಳ ಅಂತ, ಮೇವಿಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಸುಗಳಿಗೆ ಎಲ್ಲ ತುಂಬ ಹೆಲ್ಪ್ಫುಲ್ ಅಂತಲೇ ಬೆಳೆ ಅಂತಲೇ ಹೇಳ್ಬೋದು. ಇದು ಬಂದು ಗೋಧಿ ಬೆಳೆ ನೋಡಿ. ಇದು ಕೂಡ ಅಷ್ಟೇ ಎಷ್ಟು ನೀಟಾಗಿ ಬೆಳೆದಿದೆ ಅಂತ. ಮತ್ತು ಕೆಲವೊಂದು ಗಾದೆಗಳ್ನು ಕೂಡ ಹಾಕಿದ್ರು ಅಲ್ಲಿ, ಅದನ್ನು ಕೂಡ ಕವರ್ ಮಾಡಿದರು ನಮ್ಮ ಮನೆಯವರು. ಮತ್ತು ಈ ಬೆಳೆ ಬಂದುಬಿಟ್ಟು ಡಯಾಂಚ ಅಂತ ಹೇಳಿ ಬೆಳೆ. ಮತ್ತು ಇದು ಸೋಯಾ ಅವರೆ ಬಂದು ನೋಡಿ, ಹೂವೇ ಬಿಟ್ಟಿದೆ ಆಲ್ರೆಡಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಅದು ಕಾಯಿ ಕೂಡ ಆಗುತ್ತೆ. ಮತ್ತೇನಂತಂದರೆ ಇದು ಬೆಳೆ ಬಂದು ಉದ್ದಿನ ಬೇಳೆ ಗಿಡಗಳು. ಇವೆಲ್ಲ ಉದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವಾ. ಮತ್ತು ಸೂರ್ಯಕಾಂತಿ ಕೂಡ ಆ ಕಡೆ ಸೈಡಲ್ಲಿದೆ. ಮತ್ತು ನೀರು ನೋಡಿ ಎಷ್ಟು ತಂಪಾಗಿ ಆಯ್ತಾ ಇದೆ. ಈ ರೀತಿ ತಂಪಾಗಾಯೋದ್ರಿಂದ ಹೆಸ್ರು ಕಾಳು ಗಿಡ ಇದು. ಹೆಸ್ರು ಕಾಳುಗಳು ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ, ಗಿಡಗಳಂತೂ ತುಂಬಾ ಚೆನ್ನಾಗಿದೆ. ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಕಾಯೇ ಬಿಟ್ಟಿದೆ ಆಲ್ರೆಡಿ. ಇದು ಬೇಗನೆ ಬಂದಿದೆ ಅಂತಲೇ ಹೇಳ್ಬೋದು. ಹಸ್ರಿಗೆ ಎಷ್ಟು ನೀಟಾಗಿದೆ. ಮತ್ತು ನನಗೆ ಅದು ಇಷ್ಟ ಆಯಿತು, ಹಂಗಾಗಿ ಒಂದು ಕ್ಲಿಪ್ಪಿಂಗ್ ಕೂಡ ತೆಗೆಸ್ಕೊತಾ ಅದು ನಮ್ಮ ಮನೆಯವ್ರ ಹತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ತಿನ್ನೋಕ್ಕಾಯಾಗಿತ್ತು ಆಲ್ರೆಡಿ, ಅದಕ್ಕೋಸ್ಕರ ಒಂದು ಕಿತ್ಕೊಂಡು ಕೂಡ ತಿಂದಿದ್ದಾಯಿತು ನಾನು. ಮತ್ತು ಇದು ಅಳಸಂಡೆ ಕಾಳು ನೋಡ್ತಿದ್ದೀರಲ್ವ, ಇದು ಅಷ್ಟೇ ಎಷ್ಟು ನೀಟಾಗಿ ಗ್ರೀನಿಯಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ತೊಗರಿಕಾಳು ಗಿಡಗಳು, ಇದು ಸ್ವಲ್ಪ ಪುಟ್ದಿದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಹಾಕೋದು ಅಂದರೆ ಬೀಜ ನೆಲಕ್ಕೆ ಹಾಕೋದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ, ಪುಟ್ದಿದೆ ಅಂತಲೇ ಹೇಳ್ತೀನಿ.
ಮತ್ತು ನೋಡಿ ಎಷ್ಟೊಂದು ಹಾಕಿದ್ದಾರೆ, ಕಡೆಯಿಂದ ಎಷ್ಟೊಂದು ಜನ ಬಂದಿದ್ದರು. ಹಂಗಾಗಿ ಇದನ್ನೆಲ್ಲ ಸಹ ವೀಕ್ಷಿಸ್ತಿದ್ರು ಅವರು. ಎಷ್ಟೊಂದು ಬೆಳೆದಿದ್ದಾರೆ ಅಲ್ವಾ, ಇಷ್ಟು ಬೇಗ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಒಂದು ರೀತಿ ಅಂತ ಹೇಳ್ಬೋದು. ಆ ರೀತಿ ಮಾಡ್ತಾನೇ ಇದ್ರು. ಮತ್ತು ನೋಡ್ತಿದ್ದಾರೆ ನೋಡಿ, ಚಿಕ್ಕ ಮಕ್ಳುಗಳೆಲ್ಲ ನೋಡ್ತಾ ಇದ್ರು ಇದನ್ನೆಲ್ಲನ. ಗ್ರೀನಿಶಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇದು ಬಂದು ಹುಚ್ಚೆಳ್ಳು ಬೆಳೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ಎಳ್ಳು ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಆಗಿ ಎಷ್ಟು ಕ್ಯೂಟ್ ಆಗಿದೆ. ಮತ್ತು ದೃಷ್ಟಿ ಆಗಬಾರ್ದು ಬೆಳೆದಿರೋಂಥ ಬೆಳೆಗಳಿಗೆ ಅಂತ ಹೇಳಿ ಮನುಷ್ಯನ ಕೂಡ ಮಾಡಿಟ್ಟಿದ್ದಾರೆ. ಹಂಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಎಷ್ಟು ಪುಟ್ಟದಾಗಿ ಬೆಳೆದಿದ್ದಾರೆ. ಇದೆಲ್ಲ ಹರಳು, ಇದು ಬಂದು ಹರಳು. ಇದರಲ್ಲಿ ಹರಳೆಣ್ಣೆ ಕೂಡ ಮಾಡ್ತಾರೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ನೋಡ್ತಿದ್ದೀರಾ ಅಲ್ವಾ, ಎಷ್ಟು ನಮಗಂತೂ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಟೈಮ್ ಹೋಯಿತು ನೋಡಿ. ಇದು ಬಂದು ಕುಸುಬೆ ಬೆಳೆ ಅಂತ ಹೇಳಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋ ಬೆಳೆಗಳಲ್ಲಿ ಆಲ್ಮೋಸ್ಟ್ ನನಗೂ ಕೂಡ ಕೆಲವೊಂದು ಗಿಡಗಳು ಗೊತ್ತಿಲ್ಲ. ಇದು ಬಂದು ಚಿಯಾ ಸೀಡ್ಸ್ ಅಂತ ಹೇಳಿ, ಹಂಗಾಗಿ ಗೊತ್ತಿಲ್ಲದರೂ ಕೂಡ ನಾವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅನ್ನೋದು ಒಂದು ಖುಷಿ ವಿಷಯ. ಮತ್ತೆ ಬಂದು ಇದು ತಂಬಾಕು. ಜಾತ್ರೆಗೆ ಬಂದು ಬರೀ ಜಾತ್ರೆ ನೋಡಿದ್ರೆ ಅಷ್ಟೇ ಅಲ್ಲ, ಈ ಥರ ಮಾಡೋದ್ರಿಂದ ಒಂದು ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಹೊಗೆ ಸೊಪ್ಪು ಮತ್ತು ಸೂರ್ಯಕಾಂತಿ ಬಂತು. ಆ ಯೆಲ್ಲೋ ಕಲರ್ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬಾ ಆಲ್ರೆಡಿ ಅದು ಕಾಯಿ ಆಗ್ತಾ ಇತ್ತು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ವಾ. ಮತ್ತು ಮೇವಿನ ಬೆಳೆಗಳಿಗೆ ಕೂಡ ಬಂದಿದ್ದೀವಿ ನಾವು. ಇದು ಪ್ರಾಣಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಗಾದೆಗಳನ್ನ ಕೂಡ ಬರೆದಿದ್ರು. ಒಕ್ಕಲಿಗ ನೊಕ್ಕಿದರೆ ಬುಕ್ಕುವುದು ಜಗವೇ ಇಲ್ಲ. ಈ ರೀತಿ ರೈತರಿಗೆ ಸಂಬಂಧಪಡೋ ರೀತಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಒಂದ್ಸರಿ ಇದನ್ನ ಬಂದು ನೋಡಿಬಿಟ್ರೆ ನಾನು ಇದೇ ರೀತಿ ಮಾಡಬೇಕಪ್ಪ ಅನಿಸುತ್ತೆ ಯಾರಿಗೇ ಆಗಲಿ. ಒಂದು ವೇಳೆ ರೈತನೇ ಆದರೆ ಇನ್ನೂ ಅಟ್ರಾಕ್ಟಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಯಾವ ರೀತಿ ಉತ್ತು ಬಾಳುವವನ ಬದುಕು ಎತ್ತಲು ಲೇಸು ಅಂದರೆ ಇದು ಕೂಡ ರೈತರಿಗೆ ಒಂದು ರೀತಿ ಸಂಬಂಧಪಟ್ಟಿದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ. ಮತ್ತು ಇದೆಲ್ಲ ಚೆಕ್ ಡ್ಯಾಮು ಇದನ್ನೆಲ್ಲ ಇದು ಒಂದು ರೀತಿ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾ ಇರ್ತಾರಲ್ವ ಸ್ಕೂಲ್ಗಳಲ್ಲೇ, ಇದು ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಮಕ್ಕಳು ಇದ್ರ ನೋಡೋದ್ರಿಂದ ಸಾಕಷ್ಟು ಕಲಿತಾರೆ ಅಂತಲೇ ಹೇಳ್ಬೋದು, ಅಥವಾ ಅಟ್ರಾಕ್ಟ್ ಆಗ್ತಾರೆ. ಇದು ಈ ಥರ ಮಾಡಿದ್ರಲ್ವ ಜಾತ್ರೆಯಲ್ಲಿ, ನಾವು ಈ ರೀತಿ ಮಾಡಬೇಕು ಅನ್ನೋದು ಒಂದು ಕ್ರಿಯೇಟಿವಿಟಿ ಮೈಂಡು ಅವ್ರಿಗೆ ಕೂಡ ಬರುತ್ತೆ. ಪಡ್ತೀನಿ ನೋಡಿ. ರೈತರುಗಳು ಕೂಡ ಅಷ್ಟೇ ಈ ಬೆಳೆಗಳ್ನ ನೋಡ್ತಾರಲ್ವಾ, ಅದರಿಂದ ಕೃಷಿ ಇಲಾಖೆನಲ್ಲಿ ಹೋಗಿ ವಿಚಾರಿಸಿದ್ರೆ ಇವ್ರಿಗೆ ಗೊತ್ತಿರುತ್ತೆ ಕೃಷಿ ಇಲಾಖೆನವ್ರಿಗೆ ಅಂತ. ಅವರು ಕೂಡ ತಿಳ್ಕೊಂಡು ಈ ಟೈಮಿಗೆ ಬೀಜ ಹಾಕಿದ್ರೆ ಯಾವ ಟೈಮಿಗೆ ಬೆಳೆ ಬರುತ್ತೆ, ಕಟಾವು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ಬೆಳೆಗಳ್ನ ಅದೇ ರೀತಿ ಬೆಳೀಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಕೃಷಿ ಇಲಾಖೆ ಇಲ್ಲಿಗೆ ಎಂಡ್ ಆಗಿದೆ. ಮತ್ತು ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇನ್ನೂ ಇದ್ದಾವೆ. ಹಂಗಾಗಿ ಅವುಗಳು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.